ನಿಮ್ ಎಲ್ಲಾ ತರದ ಬಿಸ್ನೆಸ್ಗೆ ಲೋನ್ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅಲ್ದು ಸುಸ್ತಾಗಿದ್ಯಾ? RCB ಒಂದ್ಸರಿ ಕನ್ಸಲ್ಟ್ ಮಾಡಿ 100% ಸೊಲ್ಯೂಷನ್ ನಾವು ಕೊಡ್ತೀವಿ. ನಿಮ್ಮ ಬಿಸ್ನೆಸ್ ಲೋನ್ ಸ್ಯಾಂಕ್ಷನ್ ಆಗಿದೆಯಾ, ಪ್ರಾಜೆಕ್ಟ್ ಲೋನ್ ಸ್ಯಾಂಕ್ಷನ್ ಆಗಿದೆಯಾ, ಕೊಲಾಟ್ರಲ್ ಅಂತ ಹುಡುಕ್ತಾ ಇದ್ರಾ? ಆ ಕೊಲಾಟ್ರಲ್ ಸೆಕ್ಯೂರಿಟಿಗೆ ಕೊಲಾಟ್ರಲ್ ಕನ್ಸಲ್ಟೆಂಟ್ ಅಂತ ಇರೋದು RCB ಕಂಪನಿ ಮಾತ್ರ. ನಿಮ್ದು ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡಿಂಗ್, ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್, ಸರ್ವಿಸ್ ಇಂಡಸ್ಟ್ರಿ, ವೇರ್ ಹೌಸಿಂಗ್, ಹಾಸ್ಪಿಟಲ್ ಇಲ್ಲ ಫುಡ್ ಇಂಡಸ್ಟ್ರಿ ಆಗಿದೆಯಾ, ಎಕ್ಸ್ಪೆನ್ಷನ್ ಮಾಡ್ಬೇಕಾ ಇಲ್ಲ ನ್ಯೂ ಸ್ಟಾರ್ಟ್ಅಪ್ ಮಾಡ್ಬೇಕಾ, RCB ಕನ್ಸಲ್ಟಿಂಗ್ ನಿಮ್ಗಾಗಿ. RCB ದಲ್ಲಿ ಬಿಸ್ನೆಸ್ ಲೋನು, ಪ್ರಾಜೆಕ್ಟ್ ಲೋನು ರಿಜೆಕ್ಟ್ ಆಗುತ್ತೆ ಅನ್ನೋ ಭಯ ನೀವು ಬೇಡ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾವುದೇ ಥರದ ಬಿಸ್ನೆಸ್ ಪರ್ಸನ್ಗೆ ದಯವಿಟ್ಟು ಶೇರ್ ಮಾಡಿ. ಅವ್ರಿಗೆ ಅನುಕೂಲ ಆದರೆ ಖಂಡಿತ 100 ಕುಟುಂಬಕ್ಕೆ ಅನುಕೂಲ ಆಗುತ್ತೆ. ಕುರಿ ಶೆಡ್ ಇರ್ಬೋದು, ಇಲ್ಲ ಒಂದು ಹೈನುಗಾರಿಕೆ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇರ್ತಾರ, ಸೊ ಅಂಥವರಿಗೆ ಬಂದ್ಬಿಟ್ಟು ಈಗ ಒಂದು ಗೌರ್ಮೆಂಟ್ಗಳದ್ದು ಸ್ಕೀಮ್ ಇದೆ. ಆ ಸ್ಕೀಮಿಂದ ಒಳ್ಳೆ ಸಬ್ಸಿಡಿ ಆಪರ್ಚುನಿಟಿ ಕೂಡ ಇರುವಂಥದ್ದು. ಬಟ್ PMEGP ಸ್ಕೀಮ್ ಕೂಡ ನಾವಿಲ್ಲಿ ಆಪರೇಟ್ ಮಾಡ್ಬೋದು. ಸೊ ಅದರಲ್ಲಿ ಸಬ್ಸಿಡಿ ಬೆನಿಫಿಟ್, ಎಸ್ಪೆಷಲಿ ಈಗ ಬೇಕ್ರಿ ಯಾರೆಲ್ಲ ಮಾಡ್ತೀವಿ ಅನ್ನೋರಿಗೆ, ಅಂಥವ್ರಿಗೆ ಅಂದರೆ ಸ್ಪೆಷಲ್ SBI ಇಂದ ಒಂದು ಸ್ಪೆಷಲ್ ಸ್ಕೀಮ್ ಇದೆ ಆ್ಯಕ್ಚುಲಾಗಿ. ಸೊ ಅದನ್ನು ಕೂಡ ಆಲ್ಮೋಸ್ಟ್ ಆಲ್ ಅವರಿಗೆ ಒಂದು 50% ಕೂಡ ಸಬ್ಸಿಡಿ ಇರುವಂಥದ್ದು. ನಮಸ್ಕಾರ ಎಲ್ಲ ಬಿಸ್ನೆಸ್ ಓನರ್ಸ್ಗೆ ಗೌರಿ ಗಣೇಶ ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ RCB ವತಿಯಿಂದ. ಸೊ ಇಲ್ಲಿ RCB ಅಂತಂದ್ರೆ ರಿಯಲ್ ಕಾರ್ ಬೀಸ್, ಅಂದರೆ ರಿಯಲ್ ಎಸ್ಟೇಟ್, ಕಾರ್ಪೊರೇಟ್, ದೆನ್ ಬಿಸ್ನೆಸ್. ಸೊ ಮೂರು ಕೂಡ ಕಂಬೈನ್ ಮಾಡಿ ಮಾಡಿರುವಂಥ ಒಂದು ಕರ್ನಾಟಕದ ಮೊಟ್ಟ ಮೊದಲ ಒಂದು ಅದ್ಭುತ ಒಂದು ಲೋನ್, ಪ್ರತಿಯೊಬ್ಬ ಬಿಸ್ನೆಸ್ ಪೀಪಲ್ಗೂ ಕೂಡ ಬೇಕಾಗಿರುವಂಥ ಫೈನಾನ್ಷಿಯಲ್ ಸೊಲ್ಯೂಷನ್ ಕನ್ಸಲ್ಟಿಂಗ್ ಕಂಪನಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ಹತ್ರ ಬಂದ್ಬಿಟ್ಟು ಆಕ್ಚುಲ್ ಆಗಿ ಎಲ್ಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಅದೇ ಟ್ರೇಡಿಂಗ್ ಇರ್ಬೋದು, ಟ್ರೇಡಿಂಗ್ ಅಂದರೆ ಪ್ರಾಡಕ್ಟ್ ಬೇಸ್ ಟ್ರೇಡಿಂಗ್ ಇರ್ಬೋದು, ಆಮೇಲೆ ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಸರ್ವಿಸ್ ಇಂಡಸ್ಟ್ರೀಸ್ ಇರ್ಬೋದು, ವೇರ್ ಹೌಸಿಂಗ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮತ್ತು ಫುಡ್ ಇಂಡಸ್ಟ್ರೀಸ್ಗೆ ಮಾತ್ರ ನಾವು ಕಂಪ್ಲೀಟ್ ಎಲ್ಲ ಥರದ ಒಂದು ಲೋನ್ ಅಂತ ಅಂದರೆ ಬೇಸಿಕಲಿ ಡಿಫ್ರೆಂಟ್ ಲೋನ್ಗಳು ಬರ್ತವೆ. ಈ ಒಂದು ಕಂಪ್ನಿಗಳಿಗೆ ನಾವು ಆಪರೇಟ್ ಮಾಡುವಂಥದ್ದು 20 lakhs-ಇಂದ 20 crore-ವರೆಗೂ, ಅಂದರೆ 20 ಲಕ್ಷದಿಂದ 20 ಕೋಟಿವರೆಗೂ ಬಿಸ್ನೆಸ್ ಲೋನ್ನ ನಾವು ಮಾಡಿಸಿಕೊಡುವಂಥದ್ದು. ಅದೇ ಥರ ಪ್ರಾಜೆಕ್ಟ್ ಫಂಡಿಂಗ್ ಅಂತಂದರೆ 5 ಕೋಟಿಯಿಂದ 500 ಕೋಟಿವರೆಗೂ ಏನು ಪ್ರಾಜೆಕ್ಟ್ ಫಂಡಿಂಗ್ ಆಪರೇಟ್ ಬರುತ್ತೆ, ಅದಕ್ಕೆ ನಾವು ಕನ್ಸಲ್ಟಿಂಗ್ ಸೊಲ್ಯೂಷನ್ಸ್ನ ನಾವು ಕೊಡ್ತಾ ಇರುವಂಥದ್ದು. ಸೊ ಇಲ್ಲಿ ನಾವು ಹೇಳೋದಾದರೆ ಕಂಪ್ಲೀಟಾಗಿ ನ್ಯಾಷನಲ್ ಬ್ಯಾಂಕು ಮತ್ತು NBFC ಈ ಒಂದು ಎರಡೂ ಸೆಕ್ಟರ್ಗಳಿಂದವ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ನಾನು ಹೇಳಿದ ಒಂದು ಪರ್ಟಿಕ್ಯುಲರ್ ವರ್ಟಿಕಲ್ಗೆ ಕೂಡ ನಾವು ಫೈನಾನ್ಷಿಯಲ್ ಸೊಲ್ಯೂಷನ್ನ ಕೊಡ್ತಾ ಬರ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಗೆ ಹೇಳಬೇಕು ಅಂದರೆ ಸ್ಟಾರ್ಟ್ಅಪ್ ಕಂಪನಿ ಇರ್ಬೋದು, ಇಲ್ಲ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಓನರ್ಸ್ಗಳಿರ್ಬೋದು, ಓಕೆ ನನ್ನ ಬಿಸ್ನೆಸ್ ಇನ್ನೂ ಗ್ರೋ ಮಾಡೋದಕ್ಕೆ ನನಗೆ ಫೈನಾನ್ಷಿಯಲ್ ಸೊಲ್ಯೂಷನ್ ಅಂದರೆ ಇನ್ನೂ ಸ್ವಲ್ಪ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಆ ಒಂದು ಸಿಚುವೇಶನ್ ಇರ್ಬೋದು, ಇಲ್ಲ ವರ್ಕಿಂಗ್ ಕ್ಯಾಪಿಟಲ್ ಇರ್ಬೋದು, ಅಂದರೆ ಯಾರಿಗೆಲ್ಲ ಸಪೋಸ್ ಅವ್ರದ್ದು ಪ್ರಾಡಕ್ಟ್ನ ರಾ ಮೆಟೀರಿಯಲ್ ಬೈ ಮಾಡೋದಕ್ಕೆ ಇನ್ನೂ ಸ್ವಲ್ಪ ನಮಗೆ ಅಡಿಷನಲ್ ನಮಗೆ ಲೋನ್ ಸಪೋರ್ಟ್ ಡ್ಯೂರಬಿಲಿಟಿ ಬೇಕು ಅನ್ನೋರು ಆ ಒಂದು ಇಂಡಸ್ಟ್ರಿ ಇರ್ಬೋದು. ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಮಾರ್ಗೇಜ್ ಮತ್ತು ಟರ್ಮ್ ಲೋನ್ ಆ ಥರದ್ದು ಏನಾದ್ರು ಇರ್ಬೋದು, ಇಲ್ಲ OD ಇಲ್ಲ CC ಲಿಮಿಟ್ ಅಂತ ಇರ್ಬೋದು. ಸೊ ಈ ಥರದ್ದು ಒಂದು ಪ್ರತಿಯೊಂದು ಥರದ ಲೋನ್ಗಳು ನಾವು ಹೈಯರ್ ಸ್ಕೇಲಲ್ಲಿ ನಾವು ಮಾಡ್ತಿರುವಂಥದ್ದು. ಸೊ ಲೋಯರ್ ಸ್ಕೇಲ್ ಇಲ್ಲ ಅಂದರೆ ದಯವಿಟ್ಟು, ಏಕೆಂದರೆ ಯಾರೆಲ್ಲ 20 ಲಕ್ಷದ ಒಳಗಡೆ ನೋಡ್ತಾ ಇದ್ದೀರಾ ಲೋನನ್ನು, ದಯವಿಟ್ಟು ಅವರಿಗೆ ಈ ವಿಡಿಯೋ ಖಂಡಿತ ಅಲ್ವೇ ಅಲ್ಲ. ಏನಕ್ಕೆ ಅಂತ ಅಂದರೆ ಸೊ ನಾವು ಮಾಡ್ತಿರೋದೆಲ್ಲ ಬಂದ್ಬಿಟ್ಟು ಬಿಸ್ನೆಸ್ ಓನರ್ಸ್ಗೆ ಮಾತ್ರ ಇಲ್ಲಿ, ಅಂದರೆ ಯಾರೆಲ್ಲ ಎಂಟರ್ಪ್ರಿನರ್ ಆಗಿ ಒಂದು ಬಿಗ್ ಸ್ಕೇಲಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಒಂದು ಸೊಲ್ಯೂಷನ್ ಕೊಡೋ ಒಂದು ಕಂಪನಿ ಅಂತ ಅಂದರೆ RCB. ಆ ಒಂದು ಪ್ರೋಸೆಸ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಯಾರಿಗೆಲ್ಲ ಸಪೋಸ್ ನಮಗೆ ಬಿಸ್ನೆಸ್ ಚೆನ್ನಾಗಿ ಆಗಬೇಕು, ಇನ್ನೂ ಕೂಡ ನನಗೆ ಏನೋ ಒಳ್ಳೊಳ್ಳೆ ಆರ್ಡರ್ಗಳು ಬರ್ತಾ ಇದೆ, ನನಗೆ ಸರ್ವಿಸ್ ಇಂಡಸ್ಟ್ರಿ ಎಕ್ಸಾಂಪಲ್ ಕೆಲವೊಂದು ಸರ್ವಿಸ್ ಇಂಡಸ್ಟ್ರಿಗಳಿರ್ತವೆ. ಸರ್ವಿಸ್ ಇಂಡಸ್ಟ್ರಿಗಳು ಏನಂದರೆ ಅವ್ರ ಹತ್ರ ಆಲ್ರೆಡಿ ಆರ್ಡರ್ ಕಾಪಿಗಳಿರ್ತವೆ, ಕಂಪ್ನಿಗಳಿಂದ ಆರ್ಡರ್ ಕಾಪಿಗಳಿದ್ದಾಗ ಅದಕ್ಕೆ ಅವರಿಗೆ ಬೇಕಾದಂಥ ಒಂದು ಸರ್ವಿಸ್ ಇಕ್ವಿಪ್ಮೆಂಟ್ ಬೈ ಮಾಡೋದಕ್ಕೆಲ್ಲ ಕೂಡ ಲೋನ್ ಸಪೋರ್ಟಬಿಲಿಟಿ ಬೇಕಾಗುತ್ತೆ. ಅದಕ್ಕೂ ಕೂಡ ನಮ್ಮ ಒಂದು RCB ಆ ಒಂದು ಪ್ರತಿಯೊಂದು ಆ ಒಂದು ಬಿಸ್ನೆಸ್ ಪೀಪಲ್ಗೆ ನಮಗೆ ಸೊಲ್ಯೂಷನ್ ಕೊಡೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಇಲ್ಲಿ ನಮಗೆ ಮೇಜರ್ ಆಗಿ ಹೇಳಬೇಕು ಅಂತ ಅಂದರೆ ಸೊ ನಮ್ಮ ಒಂದು ಇಂಟರ್ನಲ್ಲಿ ಹೇಳಬೇಕು ಅಂದರೆ ಇಂಟರ್ನಲ್ಲಿ ನಮ್ಮ ಹತ್ರ ಸೊ ನಮ್ಮ ಒಂದು ಸೇಲ್ಸ್ ಟೀಮ್ ಇರ್ತಾರೆ, ಸೊ ಬ್ಯಾಂಕಿಂಗ್ ಟೀಮ್ ಇರ್ತಾರೆ, ಲೀಗಲ್ ಟೀಮ್ ಇರ್ತಾರೆ, CA ಟೀಮ್ ಇದ್ದಾರೆ ಆಲ್ರೆಡಿ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಯಾವುದೇ ರೀತಿಯ ನಿಮಗೆ ಕನ್ಸಲ್ಟಿಂಗ್, ಈಗ ಪ್ರತಿಯೊಬ್ಬರಿಗೂ ಕೂಡ ನಾವೊಂದು ಸ್ಟ್ರಕ್ಚರ್ ಥರ ಮಾಡಿದ್ದೀವಿ ಇಲ್ಲಿ. ಸೊ ಯಾವುದೇ ರೀತಿ ಸುಮ್ಮನೆ ಬ್ಲೈಂಡ್ ಆಗಿ ನಾನು ಲೋನ್ ಕೊಡಿಸ್ತೀನಿ ಪ್ರೈವೇಟ್ ಫಂಡಿಂಗಲ್ಲಿ ಕೊಡಿಸ್ತೀನಿ, ದಯವಿಟ್ಟು ಇಲ್ವೇ ಇಲ್ಲ. ನಾವು ಯಾಕೆಂದರೆ ಕಂಪ್ಲೀಟ್ ಆಪರೇಟ್ ಮಾಡ್ತಾ ಇರೋದು ಪ್ಯೂರ್ಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಆಪರೇಟ್ ಮಾಡ್ತಿರೋವಂಥದ್ದು. ಸೊ ಇಲ್ಲಿ ಬಂದಾಗ ಏನಾಗುತ್ತೆ, ನಮಗೆ ಪ್ರತಿಯೊಬ್ಬರಿಗೂ ಕೂಡ ಸೊ ಮೇಜರ್ ಆಗಿ ಒಂದು ಲೋನನ್ನು ಬೇಕು ಅಂತ ಅಂದಾಗ ಅವ್ರದ್ದು ಒಂದು ಕಂಪ್ಲೀಟ್ ಒಂದು FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಮಾಡ್ತೀವಿ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟಲ್ಲಿ ಅವರ ಒಂದು ಕಂಪ್ಲೀಟ್ ಇಲ್ಲಿವರೆಗೂ ಏನು ಮಾಡಿದ್ದಾರೆ ಬಿಸ್ನೆಸ್ ಇಲ್ಲಿ, ಅಟ್ಲೀಸ್ಟ್ ಒಂದು 2 to 3 years ಅವರು ಬಿಸ್ನೆಸ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದು, ವರ್ಕ್ ಮಾಡ್ತಿರೋದವರಿಗೆ ಇಲ್ಲಿ ಸ್ಟ್ರಾಂಗ್ ಆಗಿ ನಾವು ಏನೋ ಬ್ಯಾಂಕಲ್ಲಿ ನಾವು ಏನೋ ಒಂದು ಸಪೋರ್ಟ್ ಸಿಸ್ಟಮ್ನ ಅವ್ರ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಆಲ್ರೆಡಿ ನೋಡಿದ್ವಿ ತುಂಬ ಜನ ಆಲ್ರೆಡಿ ನಮಗೆ ಇಲ್ಲಿವರೆಗೂ ಕೂಡ ತುಂಬ ಜನ ಕ್ಲೈಂಟ್ ಬಂದು ಹೋಗಿದ್ದಾರೆ. ಅವರೆಲ್ಲ ಹೇಗೆ ಅಂತಂದರೆ, ಸರ್ ನಾನು ಊರೆಲ್ಲ ಆಲ್ರೆಡಿ ಸುತ್ತಿದ್ದೀನಿ ಸರ್, ನಿಮ್ಮ ಹತ್ರ ಲೋನ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಸೊ
ನಮಗೆ ಅವಾಗ ಗೊತ್ತಾಗುತ್ತೆ ಎಸ್ ಅವ್ರು ಎಲ್ಲೆಲ್ಲಿ ಎಡವಿದ್ದಾರೆ ಅಂತ. ಸೊ ಅವರ ಸಿಬಿಲ್ ಸ್ಕೋರಲ್ಲಿ ಎಡವಿರ್ತಾರೆ, ಅವರ ಒಂದು ಪ್ರಾಜೆಕ್ಟನ್ನು ಆಪ್ರೇಟ್ ಮಾಡೋದ್ರಲ್ಲಿ ಅವರು ಎಡವಿರ್ತಾರೆ, ಇಲ್ಲ ಅವರಿಗೆ ಪ್ರಾಪರ್ ಕಮ್ಯುನಿಕೇಷನ್ ಕನ್ಸಲ್ಟಿಂಗ್ ಸಿಗದಲ್ಲೇ ಎಡವಿರ್ತಾರೆ. ಅದೇ ಥರ ಅವರು ಬ್ಯಾಂಕಿಗೆ ಹೋಗಿರ್ತಾರೆ, ಬ್ಯಾಂಕಿಗೆ ಹೋದ್ರೂ ಕೂಡ ಅಲ್ಲಿ ಪ್ರಾಪರ್ ಯಾರು ಕಮ್ಯುನಿಕೇಷನ್ ಮಾಡಬೇಕು, ಏನು ಡಾಕ್ಯುಮೆಂಟ್ ಕೊಡಬೇಕು, ಸೊ ನಮ್ಮ ಬ್ಯಾಂಕ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡ್ರಲ್ಲ. ಸೊ ರಾಂಗ್ ಎಂಟ್ರಿ ಕೊಟ್ಬಿಟ್ಟು ಸೊ ವಾಪಸ್ ಬಂದಿರ್ತಾರೆ. ಸೊ ಫೈನಲಿ ಅವ್ರು ಹೇಳೋದು ಹೆಂಗೆ ಅಂದರೆ, ಸರ್ ಎಲ್ಲ ಬ್ಯಾಂಕು ಸುತ್ತಾಯಿತು, ಎಲ್ಲ NBFC ಸುತ್ತಾಯಿತು, ನನ್ನ ಹತ್ರ ಯಾವುದೇ ಕಾರಣಕ್ಕೂ ಆಪ್ಷನ್ ಇಲ್ಲ ಅಂತ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಇನ್ ಕೇಸ್ ಹೆಲ್ಪ್ ಆಗಲಿಲ್ಲ ಅಂದರೆ ಇನ್ನೊಬ್ರಿಗೆ ಶೇರ್ ಮಾಡಿ. ಅವರು ಪಾಪ ಅಟ್ಲೀಸ್ಟ್ ಒಂದು ಬಿಸ್ನೆಸ್ ಎಂಟರ್ಪ್ರಿನರ್ಗೆ ಒಂದು ಒಳ್ಳೆ ವಿಚಾರ ಇದು ಆ್ಯಕ್ಚುಲಾಗಿ. ಯಾಕೆ ಅವ್ರು ಪೈನ್ಫುಲ್ ಅವ್ರಿಗೆ ಗೊತ್ತಿರುತ್ತೆ, ಆ್ಯಕ್ಚುಲಾಗಿ ನಿಮಗೆ ಗೊತ್ತಿರಲ್ಲ ಬಿಸ್ನೆಸ್ ಮಾಡ್ತಿಲ್ಲ ಅಂತಂದರೆ. ಬಿಸ್ನೆಸ್ ಮಾಡ್ತಿದ್ದವ್ರಿಗೆ 100% ನೀವು ಕಾಂಟ್ಯಾಕ್ಟ್ ಮಾಡಿ ಕೆಳಗಿರೋ ನಂಬರ್ನ. ಸೊ ನಮ್ಮ ಒಂದು ಟೀಮ್ ನಿಮಗೆ ಕಂಪ್ಲೀಟಾಗಿ ಪ್ರಾಪರಾಗಿ ಗೈಡ್ಲೈನ್ ಕೊಡ್ತಾರೆ. ಆ ಗೈಡ್ಲೈನ್ ಪ್ರಕಾರ ನೀವು ಫಾಲೋ ಮಾಡಿದ್ದೇ ಆದಲ್ಲಿ ಸೊ ಕಂಪ್ಲೀಟಾಗಿ ನಿಮಗೆ ನಿಮ್ಮ ಒಂದು ಸೊಲ್ಯೂಷನ್, ನಿಮ್ಮ ಪ್ರಾಬ್ಲಮ್ಗೆ ಒಂದು ಫೈನಾನ್ಷಿಯಲ್ ಸೊಲ್ಯೂಷನ್ ಬೇಕು ಅಂತ ಅಂದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಬಿಸ್ನೆಸ್ ರಿಕ್ವೈರ್ಮೆಂಟ್ಗೆ RBC ನಿಮಗೆ ಕೋಆಪರೇಟ್ ಮಾಡುತ್ತೆ. ಹಳ್ಳಿಗಳ ಪ್ರದೇಶದಲ್ಲಿ ಯಾರೆಲ್ಲ ಈಗ ಏನೋ ಇಲ್ಲ ಕುರಿ ಶೆಡ್ ಇರ್ಬೋದು, ಇಲ್ಲ ಒಂದು ಹೈನುಗಾರಿಕೆ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇರ್ತಾರ, ಸೊ ಅಂಥವರಿಗೆ ಬಂದ್ಬಿಟ್ಟು ಈಗ ಏನೋ ಕೆಲವೊಂದು ಗೌರ್ಮೆಂಟ್ಗಳದ್ದು ಸ್ಕೀಮ್ ಇದೆ. ಆ ಸ್ಕೀಮಿಂದ ಒಳ್ಳೆ ಸಬ್ಸಿಡಿ ಆಪರ್ಚುನಿಟಿ ಕೂಡ ಇರುವಂಥದ್ದು. ಬಟ್ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಇದನ್ನು ಈ ಒಂದು PMEGP ಸ್ಕೀಮ್ ಕೂಡ ನಾವಿಲ್ಲಿ ಆಪರೇಟ್ ಮಾಡ್ಬೋದು. ಸೊ ಅದರಲ್ಲಿ ಸಬ್ಸಿಡಿ ಬೆನಿಫಿಟ್ ಎಸ್ಪೆಷಲಿ ಈಗ ಬೇಕ್ರಿ ಯಾರೆಲ್ಲ ಮಾಡ್ತೀವಿ ಅನ್ನೋರಿಗೆ ಅಂಥವ್ರಿಗೆ ಅಂದರೆ ಸ್ಪೆಷಲ್ SBI ಇಂದ ಒಂದು ಸ್ಪೆಷಲ್ ಸ್ಕೀಮ್ ಇದೆ ಆ್ಯಕ್ಚುಲಾಗಿ. ಸೊ ಅದನ್ನು ಕೂಡ ಆಲ್ಮೋಸ್ಟ್ ಆಲ್ ಅವರಿಗೆ ಒಂದು 50% ಕೂಡ ಸಬ್ಸಿಡಿ ಇರುವಂಥದ್ದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ವಿಚಾರ ನೀವು ತಿಳ್ಕೋಬೇಕು ಅಂತಂದರೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮವ್ರು ನಿಮಗೆ ಕನ್ಸಲ್ಟ್ ಮಾಡಿ ಕ್ಲಾರಿಟಿ ಕೊಡ್ತಾರೆ. ಮುಖ್ಯವಾದ ವಿಚಾರ ಆ್ಯಕ್ಚುಲಾಗಿ ನಮ್ಮ ಒಂದು ಪ್ರತಿಯೊಂದು ಎಂಟರ್ಪ್ರಿನರ್ ಎಲ್ಲಿ ಸ್ಟ್ರಕ್ ಆಗ್ತಾರೆ ಅಂತ ಹೇಳಬೇಕು ಅಂತಂದರೆ, ಒಳ್ಳೆ ಬಿಸ್ನೆಸ್ ಮಾಡಿರ್ತಾರೆ, ಒಳ್ಳೆ ಪ್ರಾಫಿಟು ಮಾಡಿರ್ತಾರೆ, ಒಳ್ಳೆ ಸಿಬಿಲ್ ಇರುತ್ತೆ, ಪ್ರತಿ ಡಾಕ್ಯುಮೆಂಟು ಕೂಡ ಕ್ಲಿಯರ್ ಇರುತ್ತೆ. ಆದರೆ ಲೋನ್ ಸ್ಯಾಂಕ್ಷನ್ ಆದಮೇಲೆ ಯೋಚನೆ ಮಾಡೋದು ಏನಾಗುತ್ತೆ ಅಂತಂದರೆ, ಎಬೋ 5 CR ಅಂದರೆ 5 ಕೋಟಿಯಿಂದ ಎಬೋ ಜಾಸ್ತಿ ಆದಾಗ ಏನಾಗುತ್ತೆ, ಬ್ಯಾಂಕ್ ಬಂದ್ಬಿಟ್ಟು ಕೊಲಾಟ್ರಲ್ ಕೇಳ್ತಾರೆ. ಈ ಕೊಲಾಟ್ರಲ್ ಸಿಸ್ಟಮಲ್ಲಿ ತುಂಬ ಜನ ಆ್ಯಕ್ಚುಲಾಗಿ ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಮುಂದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಸೊ ಅಲ್ಲೇ ಒದ್ದಾಡ್ತಾ ಇರ್ತಾರೆ. ಎಲ್ಲಿ ಮಾಡೋದು, ಏನು ಮಾಡೋದು, ಬಿಸ್ನೆಸ್ ಚೆನ್ನಾಗಿದೆ, ಈ ಕಡೆ ಕಸ್ಟಮರ್ ಕಳ್ಕೊತೀನಿ, ಈ ಕಡೆ ಬಿಸ್ನೆಸ್ ಏನೋ ಹಾಳಾಗುತ್ತೆ, ಈ ಕಡೆ ಬ್ಯಾಂಕ್ ಸ್ಯಾಂಕ್ಷನ್ ಮಾಡಿ ಕೂತ್ಕೊಂಡಿದೆ, ಸೊ ನಮಗೆ ಕೊಲಾಟ್ರಲ್ ಸಿಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರು ಕೂಡ ನಮ್ಮನ್ನು ಕನ್ಸಲ್ಟ್ ಮಾಡಿದರೆ ನಾವು ಅವರಿಗೆ ಒಂದು ಪ್ರಾಪರ್ ಸೊಲ್ಯೂಷನ್ ನಾವು ಸ್ಟ್ರಕ್ಚರ್ ಮಾಡಿ ಕೊಡ್ಬೋದು. ಆ ಸೊಲ್ಯೂಷನ್ ಕೂಡ ನಮ್ಮ ಒಂದು RCB ವತಿಯಿಂದ, ಅಂದರೆ ಪ್ರತಿಯೊಂದು ಯಾರೆಲ್ಲ ಈಗ ಸಪೋಸ್ ಬಿಸ್ನೆಸ್ ಲೋನ್ ನಮ್ಮ ಥರನೇ ಒಬ್ಬರು ಲೋನ್ ಕನ್ಸಲ್ಟೆಂಟ್ ಕೂಡ ಇರ್ತಾರೆ. ಬಟ್ ಅವರು ಕೂಡ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರ್ತಾರೆ. ಹೇಳ್ತಾರೆ ಕಸ್ಟಮರ್ಗೆ, ನೀವು ಹೋಗಿ ಕೊಲಾಟ್ರಲ್ ಹುಡ್ಕೊ ಬನ್ನಿ, ಆಮೇಲೆ ನೋಡೋಣ ಸ್ಯಾಂಕ್ಷನ್ ಅಂತೂ ಆಗಿದೆ ಅಂತ. ಬಟ್ ಅಂಥ ಒಂದು ಕಸ್ಟಮರ್ಗೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಒಂದು ಬಿಸ್ನೆಸ್ ಗ್ರೋ ಆಗೋದಕ್ಕೆ, ಯಾಕೆಂದ್ರೆ ನಿಮ್ಮ ಮೇಲೆ ನಂಬಿಕೊಂಡು ತುಂಬ ಫ್ಯಾಮಿಲಿ ಕೂಡ ಡಿಪೆಂಡೆನ್ಸಿ ಆಗಿರುತ್ತೆ, ಅದೇ ಥರ ನಿಮ್ಮ ಕಸ್ಟಮರ್ ಕೂಡ ಡಿಪೆಂಡೆನ್ಸಿ ಆಗಿರ್ತಾರೆ. ಅದೇ ಥರ ನಿಮ್ಮ ಒಂದು ಹೆಲ್ತಿ ಬಿಸ್ನೆಸ್ ರನ್ ಆಗಬೇಕು ಅಂತ ಅಂದರೆ ಈ ಒಂದು ಸಿಸ್ಟಮಲ್ಲಿ ಹೋಗಿ ಸ್ಟ್ರಕ್ ಆಗಿರ್ತಾರೆ. ಅಂದರೆ ಸ್ಯಾಂಕ್ಷನ್ ಮಾಡಿಕೊಂಡು ಸ್ಯಾಂಕ್ಷನ್ ಕಾಪಿ ಇಟ್ಕೊಂಡು ಒಡ್ಡಾಡ್ತಾ ಇರ್ತಾರೆ ಕೊಲಾಟ್ರಲ್ ಸಿಸ್ಟಮ್ಗೆ ಏನು ಮಾಡೋದು ಅಂತ. ಸೊ ಆ ಒಂದು ಕಸ್ಟಮರ್ಗೆ ಪರ್ಟಿಕ್ಯುಲರ್ ಹೇಳ್ತಾ ಇರೋದು ಅಂತ ಅಂದರೆ, ಸೊ ನಮ್ಮ ಒಂದು ಟೀಮ್ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಸೊಲ್ಯೂಷನನ್ನು ನೀವು 100% ವಿತಿನ್ 24 ಅವರಲ್ಲಿ ನಾನು ನಿಮಗೆ ಸೊಲ್ಯೂಷನ್ನ ನಾವು ನಿಮಗೆ ಕೊಡ್ಬೋದು. ಸೊ ಈ ಒಂದು ವಿಡಿಯೋ ನೋಡ್ತಾ ಇರುವಂಥವ್ರು ಯೋಚನೆ ಮಾಡಿ, ನಿಮ್ಮ ಒಂದು ಯಾರು ಗೊತ್ತಿರೋ ಒಂದು ಟೀಮ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಬಿಸ್ನೆಸ್ಸಲ್ಲಿ ನನಗೆ ಕಷ್ಟ ಆಗ್ತಿದೆ ಅನ್ನೋರಿಗೆ, ಸೊ ಫೈನಾನ್ಷಿಯಲಿ ಟ್ರಬಲ್ ಆಗ್ತಾ ಇದೆ ಅನ್ನೋರಿಗೆ, ಆದರೆ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿರಬೇಕು. ಅದನ್ನು ನಾವು ಏನೋ ಬ್ಯಾಂಕ್ ಪ್ರಕಾರ ಡಿವಿಷನ್ ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಬೇಸಿಕ್ ಡಾಕ್ಯುಮೆಂಟ್ಸು, ಸಿಬಿಲ್ ಇರ್ಬೋದು, ಅವ್ರದ್ದು ಟರ್ನ್ ಓವರ್ ರಿಪೋರ್ಟ್ ಇರ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ರಿಪೋರ್ಟ್ ಇರ್ಬೋದು, ಇದೆಲ್ಲ ಅವರಿಗೆ ನೀಟಾಗಿತ್ತು ಅಂತವ್ರಿಗೆ ಸೊ ಖಂಡಿತ ಅವರಿಗೆ ಪ್ರಾಪರಾಗಿ ಲೋನನ್ನು ಮಾಡಿಸಿ ಕೊಡ್ಬೋದು. ಸೊ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಅಂದರೆ ಈ ವಿಡಿಯೋನ ಕೆಳಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಒಂದು ಲೊಕೇಶನ್ ಬಂದ್ಬಿಟ್ಟು ರಾಜಾಜಿನಗರ ICIC ಬ್ಯಾಂಕ್ ಆಪೋಸಿಟ್ಟು, ರಾಜನಗರ 2nd ಬ್ಲಾಕ್ ICIC ಬ್ಯಾಂಕ್ ಆಪೋಸಿಟ್ಟು. ನಿಮಗೆ ಅಲ್ಲಿ ಬಂದರೆ ಸೊ ಕ್ಲಿಯರಾಗಿ ಕಾಣಿಸುತ್ತೆ RCB ಗ್ರೂಪ್ಸ್ ಅಂತ. ಸೊ ಅಲ್ಲಿ ನೀವು ಬಂದು ನೀವು ನಮ್ಮನ್ನು ಕಾಣ್ಬೋದು. ಸೊ ವಿಚಾರನ ತಿಳ್ಕೊಬೋದು. ವಿಚಾರ ತಿಳ್ಕೊಂಡು ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ ದಯವಿಟ್ಟು ಫೈನಾನ್ಷಿಯಲ್ ರಿಲೇಟೆಡು ಸೊ ಸಾಲ್ವ್ ಮಾಡ್ಕೋಬೋದು.